ನಮ್ ಸೌದತ್ತಿ ಎಲ್ಲಮ್ಮಂಗ್ ಗುಡ್ದಾಗ ಜವಾರಿ ಊಟ ಮಾಡೋ ಮಜ್ಜಾನೇ ಬ್ಯಾರೆ. ಈ ಹೊಂಡದಾಗ ನೀವೇನಾದ್ರೂ ಸ್ನಾನ ಮಾಡಿದ್ರೆ ಚರ್ಮ ರೋಗ ಎಲ್ಲ ತೊಳೆದೋಗ್ಬಿಡುತ್ತೆ ನೋಡಿ. ನಮಸ್ಕಾರ ರೀ ಸಿಂಧನೂರ್ ಮಂದಿ. ನಾವು ನೋಡಿ ಇವತ್ತು ಗುಡ್ಡಕ್ ಬಂದಿದ್ವಿ. ಪಾರ್ಟ್ 1 ವಿಡಿಯೋ ಹಾಕಿದ್ದೆ ನಾನು. ಸಿಂಧನೂರಿಂದ ನಮ್ಮ ಸೌದತ್ತಿಗೆ ಬಂದಿದ್ದು. ಈಗ ಪಾರ್ಟ್ 2 ಯಾರು ನೋಡಿಲ್ಲ ಅದೆಲ್ಲ ನೋಡ್ಕೊಂಡು ನೀವು ಬನ್ನಿ. ನಾವು ನೋಡಿ ಎಲ್ಲಮ್ಮನ ದರ್ಶನ ಮಾಡ್ಕೊಂಡು ಅಲ್ಲಿಂದ ಸುತ್ತಮುತ್ತ ಇರೋ ಒಂದೆರಡು ಟೆಂಪಲ್ ನ ದರ್ಶನ ಮಾಡ್ಕೊಂಡು ನಮ್ ಗುಡ್ಡದಲ್ಲಿ ಸಿಗುವಂತ ಜವಾರಿ ಊಟ ಮಾಡಕ್ ನಾನ್ ಬಂದೆ ನೋಡಿ. ಜವಾರಿ ರೊಟ್ಟಿ, ಕುಂಡಿ ಪಲ್ಯ, ಕಾಳ ಪಲ್ಯ ತಿನ್ನೋ ಮಜ್ಜಾನೇ ಬಾರೆ, ಅದನ್ನು ಗುಡ್ಡದಲ್ಲಿ. ಅಕ್ಕಡ್ ನೋಡ್ರಿ ಮಸ್ತ್ ಜವಾರಿ ಊಟ ಅನ್ನಾವತ್ತು ಟೇಸ್ಟ್ ಮಾಡ್ಕೊಂಡ್ ಬಂದಿದ್ರು. ಎಷ್ಟು ರೂಪಾಯಿ ಇರ್ಬೋದು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ನಾವಂತೂ ಸಖತ್ತಾಗಿ ಊಟ ಮಾಡ್ಕೊಂಡು ನಾವು ಹೊರಟಿವಿ ನೋಡಿ ಜೋಗಳಬಾವಿ ಹೊಂಡ ನೋಡಕ್ಕೆ. ಇಲ್ಲಿಂದ ಒಂದು 10 ಕಿಲೋಮೀಟರ್ ಇರ್ಬೋದು ಅನ್ಸುತ್ತೆ. ಹೋಗ್ತಾ ಹೋಗ್ತಾ ಅನ್ನಾವತ್ತ ವ್ಯೂ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮುಂದ್ಗಡೆ ಯಾವ್ದೋ ನದಿ ಅನ್ನಾವತ್ತಾಗಿ ಕಾಣ್ತಾ ಇತ್ತು. ಈ ನದಿ ಪಕ್ಕನೇ ನಮ್ಮ ಜೋಗಳಬಾವಿನೇ ಇರೋದು. ಈ ಹೊಂಡದಾಗ ನೋಡಿ ನೀವೇನಾದ್ರು ಸ್ನಾನ ಮಾಡಿದ್ರೆ ಯಾವುದೇ ರೀತಿಯ ಚರ್ಮ ರೋಗ ಇದ್ರೂ ತೊಳೆದೋಗ್ಬಿಡುತ್ತೆ ಅಂತ ನೋಡಿ. ನಾವು ನೋಡಿ ಈ ಹೊಂಡದಲ್ಲಿ ಕೈ ಕಾಲೆಲ್ಲ ತೊಳ್ಕೊಂಡು ಒಂದು ವಾಟರ್ ಬಾಟ್ಲ್ ತುಂಬಿಕೊಂಡು ನಾವು ಬಂದಿವಿ ನೋಡಿ. ಹೊಂಡದಿಂದ ನಾವು ಸೀದಾ ಈಗ ದರ್ಶನಕ್ಕೆ ಹೊಂಟಿವಿ ನೋಡಿ. ದರ್ಶನ ಎಲ್ಲ ಆರಾಮಾಗಿ ಮಾಡ್ಕೊಂಡ್ ಬಂದ್ವಿ. ಇಲ್ಲಿಂದ ನಾವು ಹೊರಟಿವಿ ನೋಡಿ ನಮ್ಮ ಸಿಂಧನೂರು. ಇದು ನೋಡಿ ನಾವು ಸೌದತ್ತಿಯಿಂದ ಹೋಗುವಾಗ ಇದು ಅನ್ನಾವತ್ತ ಒಂದು ಗುಡ್ಡ ಕಾಣ್ತಾ ಇತ್ತು. ಲೊಕೇಶನ್ ಕೂಡ ಚೆನ್ನಾಗಿತ್ತು ಅಂತ ಇಲ್ಲೊಂದ್ ಸ್ವಲ್ಪ ಫೋಟೋ ಗೀಟ ತಕೊಂಡ್ವಿ. ಮನಿಗ್ ಬರೋತ್ತಿಗೆ ಸ್ವಲ್ಪ ಲೇಟ್ ಆಯ್ತು. ಸ್ವಲ್ಪ ಕುಷ್ಟಗಿಯಲ್ಲಿ ಊಟ ಮಾಡ್ಕೊಂಡು ನಾವು ಬಂದ್ವಿ ನೋಡಿ ನಮ್ಮ ಸಿಂಧನೂರಿಗೆ. ಹೇಗನಿಸ್ತು ಈ ವಿಡಿಯೋ ನಿಮ್ಗೆಲ್ಲರಿಗೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗುವ ಧನ್ಯವಾದಗಳು.